New Hope TV, your encounter with God. ಪ್ರೀತಿಯುಳ್ಳ ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರನ್ನು ಈ ಒಂದು ಅದ್ಭುತ ಸಮಯ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲ ನೋಡುವುದಕ್ಕೆ ಬಹಳ ಸಂತೋಷ. ಇಟ್ಸ್ ಸಚ್ ಅ ಜಾಯ್ ಟು ಬಿ ದೇರ್ ವಿತ್ ಯು ಆಲ್ ಆ್ಯಂಡ್ ಪ್ರೀಚ್ ದ ವರ್ಡ್ ಆಫ್ ಗಾಡ್. ಕರ್ತನ ವಾಕ್ಯವನ್ನು ನಾವೆಲ್ಲರೂ ಸೇರಿ ಕರ್ತನ ವಾಕ್ಯದಲ್ಲಿ ನಾವು ಪಾಲ್ಗೊಳ್ಳುವುದು ಅದೊಂದು ದೊಡ್ಡ ಕೃಪೆಯಾಗಿದೆ. ಆಮೆನ್. ಆ್ಯಂಡ್ ನಾವೆಲ್ಲರೂ ಕರ್ತನ ಕೃಪೆಯಿಂದ ಆತನ ಕೊಟ್ಟಿರುವಂಥ ಮರ್ಸಿ ಅದರಿಂದ ನಾವೆಲ್ಲರೂ ಬಾಳುತ್ತಾ ಇದ್ದೇವೆ. ಆತನ ಕರುಣೆಗಾಗಿ ಕರ್ತನಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸಿ ಈ ದಿನದಲ್ಲಿ ನಾವು ಕರ್ತನ ವಾಕ್ಯವು ನಮಗೆ ಈ ಒಂದು ಸಿಟುವೇಶನ್, ಈ ಒಂದು ಟೈಮಿಗೆ ಬೇಕಾಗಿರುವಂಥ ಒಂದು ವರ್ಡನ್ನು ಕರ್ತ ನಮಗೆ ಕೊಡುವಂಥ ದೇವನಾಗಿದ್ದಾನೆ. ಆತನೊಂದಿಗೆ ಮಾತನಾಡುವಂಥ ದೇವನಾಗಿದ್ದಾನೆ. ಆಮೆನ್. ವಿ ಸರ್ವ್ ಅ ಗಾಡ್ ಹೂ ಸ್ಪೀಕ್ಸ್ ಟು ಅಸ್. ನಮ್ಮೊಂದಿಗೆ ಮಾತನಾಡುವಂಥ ದೇವರು. ಆತನು ಸುಮ್ಮನೆ ಇರುವಂಥ ದೇವರಲ್ಲ, ಆದರೆ ಆತನು ಮಾತನಾಡಿ ನಮಗೆ ನಮ್ಮ ಫೇತ್, ನಮ್ಮ ವಿಶ್ವಾಸವನ್ನು ಉತ್ಸಾಹಪಡಿಸುವಂಥ ದೇವನಾಗಿದ್ದಾನೆ. ಆಮೇನ್. ಈ ವೇಳೆಯಲ್ಲಿ ಒಂದು ಭಾಗವನ್ನು ನಾವು ಓದುವ. ಇವತ್ತು ನಾವು ಎಲ್ಲರಿಗೆ ಗೊತ್ತಿರುವಂಥ ಒಂದು ಭಾಗವನ್ನು, ನಿಮಗೆಲ್ಲರಿಗೆ ಸಹ ಗೊತ್ತು, ನಾವು ಇದನ್ನು ಅನೇಕ ಸಲ ಓದಿದ್ದೇವೆ, ಅನೇಕ ಪ್ರಸಂಗವನ್ನು ನೀವು ಕೇಳಿರಬಹುದು, ಈ ಒಂದು ವಿಷಯವನ್ನು ನೀವು ತುಂಬ ನೋಡಿರಬಹುದು. ಮ್ಯಾಥ್ಯೂ ಚಾಪ್ಟರ್ 14, ಮತ್ತೆಯು 14ನೇ ಅಧ್ಯಾಯ 22ರಿಂದ 33ರವರೆಗೂ ನಾವು ಹಾಗೆ ನೀವು ಓದಿಕೊಂಡು ನಿಮಗೆ ಸಮಯ ಸಿಕ್ಕುವಾಗ ನೀವು ಓದಿರಿ. ಇನ್ ಬಿಟ್ವೀನ್ ಮಧ್ಯದಲ್ಲಿ ಯಾವ ವಚನ ಮುಖ್ಯವಾಗಿದೆಯೋ ಆ ವಚನವನ್ನು ಮಾತ್ರ ನಾನು ಓದ್ತೇನೆ ನಿಮಗಾಗಿ. ಈ ಒಂದು ಕಾರ್ಯವನ್ನು ನಾನು ಜಿಸ್ಟಲ್ಲಿ ನಿಮಗೆ ಸಮರೈಸ್ ಮಾಡ್ತೇನೆ. ಇದನ್ನು ನಾನು ನಿಮಗೆ ಈ ಒಂದು ಕಾರ್ಯವನ್ನು ಹೇಳ್ತೇನೆ. ಇಲ್ಲಿ ಯೇಸು ಸ್ವಾಮಿ ಏನು ಮಾಡ್ತಾ ಇದ್ದಾರೆ, ಶಿಷ್ಯರನ್ನು ಬೇಗನೆ ಇಮಿಡಿಯೇಟ್ಲಿ ಹಿ ಫೋರ್ಸಸ್ ದೆಮ್, ಹೋಗ್ರಿ ಬೇಗ ಹಡಗಿನಲ್ಲಿ ಹೋಗ್ರಿ ಅಂತ ಹೇಳಿ ಆ ಹಡಗಿನಲ್ಲಿ ದೇವರವ್ರನ್ನ ಕಳಿಸ್ಬಿಟ್ಟು, ಬೋಟ್ನಲ್ಲಿ ದೇವರವ್ರನ್ನ ಕಳಿಸ್ಬಿಟ್ಟು ದೇವರು ಪ್ರಾರ್ಥನೆಗಾಗಿ ಮೇಲೆ ಹೋಗ್ತಾ ಇದ್ದಾರೆ. ಆತನು ಪ್ರಾರ್ಥನೆಯನ್ನು ಮುಗಿಸಿ ಆತನು ಕೆಳಗೆ ಬರುವಾಗ ಇಲ್ಲಿ ಅವರು ಶಿಷ್ಯರೆಲ್ಲರೂ ಮಧ್ಯದ ಸಮುದ್ರದಲ್ಲಿ, ದೇವರು ಇನ್ ದ ಮಿಡಲ್ ಆಫ್ ದ ಸಿ, ಆ ಮಿಡಲ್ ಆಫ್ ದ ಸಿ ಮಧ್ಯದಲ್ಲಿ ಇರುವಾಗ ದೇವರು ಅಲ್ಲಿ ನಡ್ಕೊಂಡು ಬರುತ್ತಿರೋದನ್ನ ಅವರು ನೋಡ್ತಾರೆ. ನೋಡಿದ ಮೇಲೆ ಇಲ್ಲಿ ಬಿಸ್ಟಾಟಿಯಸ್ ಒಂದು ಭಯಂಕರವಾದ ಒಂದು ಸ್ಟ್ರಾಮ್, ಒಂದು ಭಯಂಕರವಾದ ಒಂದು ಸ್ಟ್ರಾಮ್ ಬರುತ್ತಾ ಇರೋ ಸಮಯದಲ್ಲಿ ದೇವರನ್ನ ನಡ್ಕೊಂಡು ಬರೋದನ್ನ ನೋಡಿ ಶಿಷ್ಯರೆಲ್ಲ ಹೆದರ್ತಾರೆ. ಯಾರಿದು, ದೆವ್ವನ ಅಂತ ಹೇಳಿ ನೋಡುವಾಗ ಅಲ್ಲಿ ದೇವರು ಹೇಳ್ತಾರೆ, ಇಲ್ಲ ಇದು ನಾನೇ ಅಂತ ಹೇಳಿ ದೇವರು ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ ಅಂತ ಹೇಳಿ ಅನೇಕ ಕಾರ್ಯಗಳನ್ನ ಹೇಳ್ತಾರೆ. ಆವಾಗ ಪೇತ್ರ ಹೇಳ್ತಾನೆ, ದೇವರೇ ಅದು ನೀನೇ ಆಗಿದ್ದರೆ ನಾನು ಈ ಸಿ ಮೇಲೆ ನಾನು ನಡಿಬೇಕು, ಇದ್ರ ಮೇಲೆ ನೀರ್ ಮೇಲೆ ನಾನು ನಡಿಬೇಕಂತ ಹೇಳಿದ್ಮೇಲೆ ದೇವರು ಹೇಳ್ತಾರೆ, ಕಮ್ ಬಾ ಅಂತ ಹೇಳಿದ್ಮೇಲೆ ಪೇತ್ರ ನಡೀತಾನೆ. ಪೇತ್ರ ನಡೀತಿರುವಾಗ ಅಲ್ಲಿ ಬರುವಂಥ ಬಿರುಗಾಳಿನ ನೋಡಿದ ಕೂಡಲೇ ಪೇತ್ರನಿಗೆ ಹೆದರಿಕೆ ಆಗಿ ಅವನು ಕೆಳಗೆ ಹೋಗಿ ಡ್ರೌನ್ ಆಗುವ ಸಮಯದಲ್ಲಿ ದೇವರೇ ನನ್ನ ಕಾಪಾಡು ಅಂತ ಹೇಳುವಾಗ ದೇವರು ಪೇತ್ರನ್ನ ಸಹಾಯ ಮಾಡಿ ಇಬ್ಬರೂ ಸಹ ಬೋಟಲ್ಲಿ ಒಳಗೆ ಹೋಗ್ತಾರೆ. ಆ ಒಳಗೆ ಹೋಗಿದ ಕೂಡಲೇ ಅಲ್ಲಿ ಎಲ್ಲ ಬಿರುಗಾಳಿ ಎಲ್ಲ ಕಾರ್ಯಗಳು ಸಮಾಧಾನ ಆಯ್ತು. ಇಲ್ಲಿ ಸರಿ, ಇದರಿಂದ ನಾವು ಏನು ಅರ್ಥ ಮಾಡ್ಕೊಳ್ಬೇಕು, ಇದರಿಂದ ನಾವು ಏನನ್ನು ಅವತ್ತು ನಡೀತು, ಪೇತ್ರ ನೀರಿನಲ್ಲಿ ನಡೆದ ಮುಗೀತು, ಇವಾಗ ಏನು ಅಂತ ಹೇಳಿ ಅಲ್ಲ. ಇವತ್ತು ನಾನು ನಿಮಗೆ ಹೇಳುವಂಥ ಒಂದು ಕಾರ್ಯ ಏನಂದರೆ, ನಮ್ಮ ಹಡಗಿನಲ್ಲಿ ಟುಡೇ ಐ ಆಮ್ ಗೋನ್ ಟು ಟಾಕ್ ಟು ಯು ಅಬೌಟ್ ಅ ಬೋಟ್. ನಮ್ಮ ಜೀವಿತದಲ್ಲಿ, ನಮ್ಮ ಬಾಳಿನಲ್ಲಿ ಇರುವಂಥ ಈ ಒಂದು ಬೋಟ್, ನಮ್ಮ ಹಡಗು, ನಮ್ಮ ಜೀವಿತದಲ್ಲಿ ಇರುವಂಥ ಒಂದು ಕಾರ್ಯ. ಇವತ್ತು ಯೇಸು ಕ್ರಿಸ್ತನು, ದೇವಾದಿ ದೇವನು, ಆತನು ನಮಗಾಗಿ ದೇವರ ಪಕ್ಷದಲ್ಲಿ ಆತನು ಏನು ಮಾಡ್ತಾ ಇದ್ದಾರೆ, ಹಿ ಈಸ್ ಕಂಟಿನ್ಯೂಸ್ಲಿ ಇಂಟರ್ಸೀಡಿಂಗ್ ಫಾರ್ ಅಸ್. ನಮಗಾಗಿ ಇಂಟರ್ಸೀಡ್ ಮಾಡ್ತಾ ಇದ್ದಾರೆ, ನಮಗಾಗಿ ಪ್ರಾರ್ಥಿಸುತ್ತಾ ಇದ್ದಾರೆ, ನಮಗಾಗಿ ತಂದೆಯ ಬಳಿಗೆ ಆತನು ಕೇಳ್ತಾ ಇದ್ದಾನೆ, ಇದು ನನ್ನ ಮಗನು, ಇದು ಇನ್ನೊಂದು ಚಾನ್ಸ್ ಕೊಡು ಅಂತ ಹೇಳಿ ದೇವರು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಕೆಲವು ಸಲ ನಾವು ಅನೇಕ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಇರುವಂಥ ಪರ್ಪಸ್ ಏನೆಂಬುದನ್ನು ನಾವು ಅರ್ಥ ಮಾಡಿಕೊಳ್ಳದೆ, ಈ ಒಂದು ಲಾಕ್ಡೌನ್ ಟೈಮ್ ಆಗಿರಲಿ, ಈ ಒಂದು ಕೊರೋನಾ ವೈರಸ್ ಇರುವಂಥ ಈ ಒಂದು ಸಮಯದಲ್ಲಿ ವಿ ಮೈಟ್ ಹ್ಯಾವ್ ಆಸ್ಕ್ಡ್ ಗಾಡ್ ಮೆನಿ ಥಿಂಗ್ಸ್. ದೇವರನ್ನು ಅನೇಕ ಕಾರ್ಯಗಳನ್ನು ನಾವು ಕೇಳಿರಬಹುದು. ನಾವು ಹೇಳಿರ್ಬೋದು, ಏನು ದೇವರೇ ಇದು ನಡ್ಕೊಂಡು ಬರ್ತಾ ಇರೋದು ದೆವ್ವನೇನಾ, ಇದು ನಡ್ಕೊಂಡು ಬರ್ತಾ ಇರೋದು ಯಾರು, ಇದು ಏನು, ಹೆದರಿ ಹೋಗಿದ್ದೇವೆ. ಕ್ರೈಸ್ತರಾಗಿರುವಂಥ ನಾವೇ ಹೆದರುವಾಗ ಅನ್ಯ ಜನರು ಇನ್ನೂ ಎಷ್ಟು ಹೆದರಿಬಹುದು, ಇನ್ನೂ ಎಷ್ಟು ನಡೆದಿರಬಹುದು. ಆದರೆ ನಿಮಗೂ ನನಗೂ ಇರುವಂಥ ಒಂದು ಒಳ್ಳೆಯ ಸುದ್ದಿ ಏನು ಗೊತ್ತಾ, ಆತನ ಬಳಿಗೆ ನಾವು ಹೋಗುವಾಗ ಆತನು, ನಾವು ಹೋಗೋದಕ್ಕಿಂತ ಮುಂಚೆ ಆತನ ನಮ್ಮ ಬಳಿ ಬರುತ್ತಾ ಇದ್ದಾನೆ. ಹಿ ಈಸ್ ಕಮಿಂಗ್ ಆ್ಯಂಡ್ ಹಿ ಸೇಸ್ ದಟ್ ಐ ಆಮ್ ದ ಲಾರ್ಡ್ ಗಾಡ್, ನಾನೇ ದೇವರು ಎಂದು ದೇವರು ಹೇಳಿ ಇರುವಂಥ ಎಲ್ಲ ಕಾರ್ಯಗಳನ್ನು ಸಮಾಧಾನ ಪಡಿಸುವಂಥ ದೇವರಾಗಿದ್ದಾರೆ. ಆಮೇನ್. ಇಲ್ಲಿ ದೇವರು
ಆ ಒಂದು ಮಲೆ ಮೇಲೆ ಹಿ ವೆಂಟ್ ಆನ್ ಟಾಪ್ ಆಫ್ ದ ಮೌಂಟೇನ್, ಮಲೆಯ ಮೇಲೆ ಹೋಗಿ ದೇವರು ಪ್ರಾರ್ಥನೆ ಮಾಡುತ್ತಾ ಇದ್ರು. ಪ್ರಾರ್ಥನೆ ಮಾಡಿ ಎಲ್ಲವನ್ನು ಮುಗಿಸಿ ದೇವರು ಇಳಿದು ಬಂದಂಥ ಸಮಯದಲ್ಲಿ ದೇವರ ಇನ್ ಬಿಟ್ವೀನ್ ನಾನು ಹೇಳ್ತಾ ಇರೋದು ಈ ಒಂದು ಕಾರ್ಯ ಇನ್ ಬಿಟ್ವೀನ್. ನಮ್ಮ ಬೋಟ್ನಲ್ಲಿ ಅನೇಕ ಸಮಯ ನಮ್ಮ ಪರ್ಪಸ್ ವಿ ಆರ್ ಇನ್ ಬಿಟ್ವೀನ್. ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಕಾರ್ಯಗಳು, ಅನೇಕ ಸಂದೇಶಗಳು, ಅನೇಕ ಕಾರ್ಯಗಳನ್ನ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಮೋಸ್ಟ್ ಆಫ್ ದೆಮ್ ಅನೇಕರು ನೀವು ಹೀಗೆ ನೆನೆಸ್ಬೋದು, ನಾವು ಕೊನೆಗಾಲ ಬಂದ್ಬಿಟ್ಟಿದ್ದೀವಿ, ನಾವು ಬೇಗ ಹೋಗ್ಬಿಡ್ತೀವಿ, ದೇವ್ರು ನಮ್ಮನ್ನ ಕರ್ಕೊಂಡ್ಬಿಡ್ತಾರೆ, ಎಂಡ್ ಟೈಮ್ ಬಂದ್ಬಿಡ್ತು ಅಂತ ಹೇಳಿ ನಾವು ಕೆಲವು ಜನ ಎಕ್ಸೈಟೆಡ್ ಆಗಿದ್ದಾರೆ, ಕೆಲವು ಜನ ಭಯದಲ್ಲಿದ್ದಾರೆ, ಕೆಲವು ಜನ ಏನು ಮಾಡಬೇಕಂತಾನೆ ಗೊತ್ತಿಲ್ಲ, ಏನೇನೋ ನಮ್ಮ ಮೈಂಡ್ ಮೂಡ್ ಸ್ವಿಂಗ್ ಹೆಂಗೆ ಆಗ್ತಾ ಇದೆ ಅಂದರೆ ನಾವು ಯಾರ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಒಂದು ದಿನ ಇದ್ದಂಗೆ ಇನ್ನೊಂದು ದಿನ ನಮ್ಮ ಮೈಂಡಲ್ಲಿ ಇಲ್ಲ. ಆದರೆ ಇಲ್ಲಿ ನೋಡ್ರಿ, ದೇವರ ಹಾಗೆ ಏನು ಮಾಡ್ತಾನೆ, ಶಿಷ್ಯರನ್ನು ಒತ್ತಾಯಪಡಿಸಿದರು. ಇವತ್ತು ದೇವರು ನಮ್ಮ ಬೋಟ್ನಲ್ಲಿ ದೇವರು ಕೆಲವು ಕಾರ್ಯಗಳನ್ನು ನಾವು ಒತ್ತಾಯ ಪಡಿಸ್ತಾ ಇದ್ದಾರೆ. ಗಾಡ್ ಈಸ್ ಪುಷಿಂಗ್ ಅಸ್, ಫೋರ್ಸಿಂಗ್ ಅಸ್, ಟೆಲಿಂಗ್ ಅಸ್ ಗೋ 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 ಡೂ ಇಟ್. ಕೆಲವು ಕಾರ್ಯಗಳನ್ನ ದೇವರು ನಮ್ಮನ್ನ ಒತ್ತಾಯ ಪಡಿಸ್ಬಿಟ್ಟು ಮಧ್ಯದಲ್ಲಿ ಹೋಗಿದ ಮೇಲೆ ನಾವು ಸಿಕ್ಕಾಕೊಳ್ತೀವಿ. ಇವಾಗ ಇದು ಏನಪ್ಪ, ಇದು ಏನ್ರಿಂದ, ಯಾಕೆ ಇಲ್ಲಿ ಶಿಷ್ಯರುಗಳು ಹೆದರಿದ್ದು ಬಂದ್ಬಿಟ್ಟು ಅವರು ಯಾಕೆ ಹೆದರಿದ್ರು, ಅವ್ರು ಹೆದರಬಾರ್ದಾಗಿತ್ತು, ವಿಶ್ವಾಸ ಕಡಿಮೆ ಅಂತ ಹೇಳಿ ದೇವರು ಹೇಳೋದಕ್ಕಿಂತ ಮುಂಚೆ ಒಂದು ಮನುಷ್ಯನಾಗಿ ನಾವು ನೋಡಿದ್ವಿ ಅಂದರೆ ಅವ್ರು ಏನು ನೆನೆಸಾರು, ದೇವರು ನಮ್ಮನ್ನ ಒತ್ತಾಯಪಡಿಸಿ ಕಳಿಸ್ಬಿಟ್ಟು ದೇವರು ಎಲ್ಲಿ ಬರ್ತಾರೆ, ಇದು ದೇವರಿಲ್ಲ, ಇದು ಬೇರೆ ಏನೋ ಅಂತ ಅವ್ರು ನೆನೆಸಿರ್ಬೋದು. ಆವಾಗಲೇ ದೇವ್ರು ಹೇಳ್ತಾರೆ, ನಾನು ಇದ್ದೀನೋ ಇಲ್ಲವೋ ನಿಮ್ಮ ವಿಶ್ವಾಸ ಯಾರ ಮೇಲಿರಬೇಕಾಗಿತ್ತು, ಕಳಿಸಿರುವ ನನ್ನ ಮೇಲಿರಬೇಕಾಗಿತ್ತು. ಆಮೇನ್. ಅನೇಕ ಸಮಯದಲ್ಲಿ ದಿಸ್ ಇಸ್ ವೇರ್ ವಿ ಗೋ ರಾಂಗ್. ಇಲ್ಲೇ ನಾವು ಅನೇಕ ಸಮಯದಲ್ಲಿ ಕ್ರೈಸ್ತರನ್ನು ಅರಿತಿರುವಂಥವ್ರು ನಾವು ಏನು ಮಾಡ್ತೇವೆ ಅಂದರೆ, ಇಲ್ಲೇ ನಾವು ಏನು ಮಾಡಿಬಿಡ್ತೀವಿ, ವಿ ಮಿಸ್ ಅವರ್ ಟ್ರ್ಯಾಕ್. ನಮ್ಮ ಟ್ರ್ಯಾಕ್ನ ನಾವು ಮಿಸ್ ಮಾಡುವುದಕ್ಕೆ ಅನೇಕ ಸಮಯದಲ್ಲಿ ಏನು ಗೊತ್ತಾಗುತ್ತೆ, ಇಲ್ಲಿ ಶಿಷ್ಯರು ಎಲ್ಲರನ್ನ ದೇವರು ಒತ್ತಾಯಿಸಪಡ್ತಾರೆ. ಇಮ್ಮಿಡಿಯೇಟ್ಲಿ ಗೋ 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 ಅಂತ ಹೇಳಿ ಆ ಮಲ್ಟಿಟ್ಯೂಡ್ನೆಲ್ಲ ದೇವರು ಕ್ಲಿಯರ್ ಔಟ್ ಮಾಡಿಬಿಟ್ಟು ಎಲ್ಲರನ್ನ ಮಾಡಿ ದೇವ್ರ ಪ್ರಾರ್ಥನೆಗೆ ಹೋಗ್ಬಿಟ್ರು. ಪ್ರಾರ್ಥನೆಗೆ ಹೋಗಿದ ಕೂಡಲೇ ಅನೇಕ ಸಮಯ ನಮ್ಮ ಜೀವಿತದಲ್ಲಿ ಗಾಡ್ ಪುಷಸ್ ಅಸ್, ನಮ್ಮನ್ನ ದೇವರು ಪುಷ್ ಮಾಡುವಾಗ ವಿ ಸೇ ಲಾರ್ಡ್ ದಿಸ್ ಇಸ್ ವಾಟ್ ಇಟ್ ಇಸ್, ದಿಸ್ ಬಿಸ್ನೆಸ್ ದೇವರು ಹೇಳ್ತಾರೆ ಈ ಬಿಸ್ನೆಸ್ ಮಾಡು. ಗಾಡ್ ಪುಷಸ್ ಅಸ್, ಎಸ್ ಗೋ ಹೆಡ್, ಗೋ 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 ಡೂ ಇಟ್. ಈ ಒಂದು ಕಾರ್ಯಗಳು ಡೂ ಇಟ್, ಸೇವೆ ಡೂ ಇಟ್, ಈ ಒಂದು ಮನೆ ಡೂ ಇಟ್, ಎಲ್ಲ ಮಾಡು. ದೇವರೆಲ್ಲರನ್ನ ಏನು ಮಾಡ್ತಾರೆ, ಪುಷ್ ಮಾಡಿ ಒತ್ತಾಯ ಪಡಿಸಿ ಕೆಲವು ಕಾರ್ಯಗಳನ್ನ ನಮ್ಮನ್ನ ಪುಷ್ ಮಾಡಿಬಿಡ್ತಾರೆ. ನಾವು ಏನು ಮಾಡ್ತೀವಿ, ಈ ಪುಷ್ ಮಾಡಿ ಬಿಟ್ಟಿದ ಕೂಡಲೇ ಮಧ್ಯದಲ್ಲಿ ಹೋಗಿ ಸಿಕ್ಕಾಕೊಳ್ಳುವ ಸಮಯದಲ್ಲೇ ವಿ ಆರ್ ಇನ್ ಬಿಟ್ವೀನಲ್ಲಿ ಇರುವಂಥ ಒಂದು ಕಾರ್ಯವನ್ನೇ ನಾವಿವತ್ತು ಕಲಿಯಲು ಹೋಗ್ತಾ ಇದ್ದೇವೆ. ವಿ ಆರ್ ಇನ್ ಬಿಟ್ವೀನ್ ಸರ್ಟನ್ ಥಿಂಗ್ಸ್. ಇವತ್ತು ಅನೇಕ ಸಮಯದಲ್ಲಿ ಈ ಒಂದು ಕೊರೋನಾ ವೈರಸ್, ಈ ಒಂದು ಲಾಕ್ಡೌನ್ ಸಮಯದಲ್ಲಿ ನಾವು ಇನ್ ಬಿಟ್ವೀನ್ ಸಿಟುವೇಷನಲ್ಲಿದ್ದೇವೆ. ಎದುರುಗಾಳಿ ಬೀಸ್ತಾ ಇದೆ, ಅಲೆಗಳು ಬೀಸ್ತಾ ಇದೆ, ದೇವರೇ ಕಳಿಸಿದ್ರು. ಈಗ ಯಾಕೆ ಈ ಒಂದು ಅಲೆಗಳು, ಈ 2020ನಲ್ಲಿ ಈ ಒಂದು ವರ್ಷವನ್ನು ಆರಂಭಿಸುವಾಗ ತುಂಬ ಜನ 2020 ಇಯರ್ ಆಫ್ ಪ್ಲೆಂಟಿ ಅಂದರು. ಆದರೆ ಹಾಗೆ ಇವಾಗ ಏನು ಮಾಡಿಬಿಟ್ರು, 2020 ಇಯರ್ ಆಫ್ ಎಂಟಿ ಅಂತ ಮಾಡಿಬಿಟ್ರು. ಯಾಕೆ, ಫೇತ್ನಲ್ಲಿದ್ದವರಲ್ಲ ಪ್ಲೆಂಟಿ ಅಂತ ಹೇಳಿದವ್ರು ಈಗ ಏನು ಮಾಡಿಬಿಟ್ರು, ಇವಾಗೆಲ್ಲ ಎಂಟಿ, ಕೆಲಸ ಇಲ್ಲ, ಮನೇಲಿ ಊಟ ಇಲ್ಲ, ಏನೂ ಇಲ್ಲ, ಲಾಕ್ಡೌನ್ ಆಗಿರೋ ಸಮಯದಲ್ಲಿ ಯಾರ ಹತ್ರ ಹೋಗಿ ಏನು ಕೇಳೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಾವು ವಿ ಆರ್ ಕನ್ಫ್ಯೂಸಿಂಗ್ ಸೇಯಿಂಗ್ ದಟ್ ದಿಸ್ ಇಸ್ ಅ ಇಯರ್ ಆಫ್ ಎಂಟಿ. ಪ್ಲೆಂಟಿಯಿಂದ ಎಂಟಿ ಆಯಿತು ಅಲ್ಲ ದೇವಜನರೇ. ಗಾಡ್ ಪುಷ್ಡ್ ಯು, ಗಾಡ್ ಸೆಂಟ್ ಯು ದಿಸ್ ಇಯರ್ 2020. ದೇವರು ನಮ್ಮನ್ನ ಪುಷ್ ಮಾಡೋದು, ಒತ್ತಾಯ ಪಡಿಸ್ರು. ಐ ವಾಸ್ ಎಕ್ಸೈಟೆಡ್ ಅಬೌಟ್ 2020. ಈ ಒಂದು 2020 ಎಷ್ಟು ಕಾರ್ಯಗಳು, ಹೌ ಮಚ್ ಆಫ್ ಡ್ರೀಮ್ಸ್, ಹೌ ಮೆನಿ ಥಿಂಗ್ಸ್, ಲಾರ್ಡ್ ಇದೆಲ್ಲ ಮಾಡಬೇಕು, ಇದೆಲ್ಲ ಸಾಧನೆ ಮಾಡಬೇಕು, ಈ ಕಾರ್ಯಗಳನ್ನ ಮಾಡಬೇಕು. ಅನೇಕರು ನೀವೆಲ್ಲ ಈ ವರ್ಷದಲ್ಲಿ ತುಂಬ ನೀವು ತೀರ್ಮಾನ ತೊಗೊಂಡಿರ್ಬೋದು, ರೈಟ್? ಎಸ್, ಮೋಸ್ಟ್ ಆಫ್ ದ ಇಯರ್ಗಿಂತ ಈ ಇಯರ್, ನಾನು ತುಂಬ ಜನರ ಹತ್ರ ಮಾತಾಡುವಾಗ ಅವರೆಲ್ಲ ಹೇಳುವಾಗ, ಅಯ್ಯೋ ಈ ಇಯರಲ್ಲೇ ನಾವು ಅನೇಕ ಕಾರ್ಯಗಳನ್ನ ನಾವೀಗೆಲ್ಲ ಇರಬೇಕು, ದೇವರ ಹತ್ರ ಇನ್ನೂ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಇನ್ನೂ ಹೆಚ್ಚಾಗಿ ನಾವು ಇದೆಲ್ಲ ಮಾಡಬೇಕು ಅಂತ ಹೇಳಿ ಈ 2020 ಬಿಗಿನಿಂಗ್ನಲ್ಲಿ ನಮ್ಗೆ ಹಿಂಗೆಲ್ಲ ನಡೀತದಂತ ನಮಗೆ ಗೊತ್ತೇ ಇಲ್ಲ. ವಿ ನೆವರ್ ನ್ಯೂ ದಿಸ್ ವಿಲ್ ಹ್ಯಾಪನ್. ಈ ಒಂದು ಕೊರೋನಾ ವೈರಸ್ ಈಗ ಬರುತ್ತೆ, ಈ ಒಂದು ಸಿಟುವೇಶನ್ ನಮ್ಮ ಜೀವಿತದಲ್ಲಿ ನಡೀತದೆ ಅಂತ ಹೇಳಿ ನಮಗೊಂದು ಐಡಿಯಾನೇ ಇರಲಿಲ್ಲ. ಆ ಒಂದು ಐಡಿಯಾನೇ ಇಲ್ಲದ್ರೆ ವಿ ಸ್ಟಾರ್ಟೆಡ್ ಆಫ್ ವೆಲ್, ಗಾಡ್ ಪುಶ್ಡ್ ಅಸ್ ಟು ದಿಸ್ ಇಯರ್ 2020, ಮೂವ್ ಆನ್, ಗೋ ಡೂ ಇಟ್ ಅಂತೇಳಿ ಕಳಿಸಿ ಮಧ್ಯದಲ್ಲಿ ಬರೋಷ್ಟರೊಳಗೆ ನಾವು ವಿ ಆರ್ ಸ್ಟಕ್ ಇನ್ ಬಿಟ್ವೀನಲ್ಲಿ ಇರುವಾಗಲೇ ನಾವು ವಿ ಆರ್ ಕಮಿಂಗ್ ಔಟ್ ವಿತ್ ಲಾಡ್ ಆಫ್ ಥಿಂಗ್ಸ್. ಈ ವೇಳೆಯಲ್ಲಿ ಮಧ್ಯದಲ್ಲಿರುವ ಸಮಯದಲ್ಲಿ ನಮ್ಗೆ ಅನೇಕ ಡೌಟ್ಸ್, ಸಂದೇಹಗಳು,
ಅನೇಕ ಕಾರ್ಯಗಳು. ದೇವರೇ, ಈ ವರ್ಷ ನಾನು ನೀನು ತಾನೇಪ ಸ್ಟಾರ್ಟ್ ಮಾಡಿದೆ, ಈ ವರ್ಷ ನಾನು ನೀನು ತಾನೇಪ ನನಗೆ ಇಷ್ಟೊಂದು ವಾಗ್ದಾನಗಳನ್ನು ಕೊಟ್ಟೆ, ಈ ವರ್ಷದಲ್ಲಿ ನನಗೆ ಇಷ್ಟೊಂದೆಲ್ಲ ನೀನು ಮಾತಾಡಿದೆ, ಈ ವರ್ಷದಲ್ಲಿ ಯಪ್ಪ ನಾನು ಎಷ್ಟೊಂದು ತೀರ್ಮಾನಗಳನ್ನ ತಗೊಂಡೆ, ಈ ವರ್ಷದಲ್ಲಿ ನಾನು ಹಿಂಗೆಲ್ಲ ಇರಬೇಕು, ನಿನ್ನ ಪಾದದಲ್ಲಿ ಹಿಂಗೆಲ್ಲ ಇರಬೇಕು, ಸಭೆಗೆ ಸರಿಯಾಗಿ ಹೋಗಬೇಕು ಅಂತೆಲ್ಲ ಹೇಳಿದೆ. ಇವಾಗ ಸಭೆನೇ ಲಾಕ್ಡೌನ್, ಸಭೆಗೆ ಹೋಗಂಗೆ ಇಲ್ಲ, ಎಲ್ಲೂ ಹೋಗಂಗಿಲ್ಲ. ಇವಾಗ ಇರೋದೆಲ್ಲ ಬೇರೆ ಆನ್ಲೈನಲ್ಲಿ ಕೇಳಬೇಕಾಗಿರೋ ಒಂದು ಪರಿಸ್ಥಿತಿ ನಮಗೆ ಬಂದ್ಬಿಟ್ಟಿದೆಯಲ್ಲ ಅಂತ ಹೇಳಿ ನಾವು ಇವಾಗ ಎಲ್ಲಿದ್ದೀವಿ? ವಿ ಆರ್ ಇನ್ ಬಿಟ್ವೀನ್, ಇನ್ ದ ಮಿಡಲ್. ಆ ವಚನ ನಾನು ನಿಮಗಾಗಿ ಓದ್ತೇನೆ. ಮ್ಯಾಥ್ಯೂ ಚಾಪ್ಟರ್ 14 ವರ್ಸ್ 22 to 33. ಆದರೆ ನಾನು ನಿಮಗಾಗಿ ಓದುತ್ತಿರುವಂಥ ಒಂದು ವಚನ, I will read it to you all from verse 23. And when he had sent the multitude away, he went up on the mountain by himself to pray. Now when evening came, he was alone there. But the boat was now in the middle of the sea, tossed by the waves, and the wind was contrary. It was in the middle, and it was tossing, and it was contrary. ಎದುರು ಗಾಳಿ ಬೀಸ್ತಾ ಇತ್ತು, ಅಲ್ಲಿರುವಂಥ ಬಿರುಗಾಳಿ ಅಷ್ಟು, ವೇವ್ಸ್ ಅಲೆಗಳು ಅಷ್ಟು ಜೋರಾಗಿ ಬರ್ತಾ ಇರುವಂಥ ಕಾರ್ಯದಲ್ಲಿ ಇವರ ಹಡಗು ಇನ್ ದ ಮಿಡಲ್ ಆಫ್ ದ ಸಿ. ಇವಾಗ ನಾವು ಇನ್ ದ ಮಿಡಲ್ ಬಂದಿದ್ದೇವೆ, ಈ ವರ್ಷದ ಮಿಡಲಲ್ಲಿ ಬಂದಿದ್ದೇವೆ. ಏನು ಮಾಡಬೇಕು, ಎತ್ತ ಮಾಡಬೇಕು? ದೇವರೇ, ಐ ಆಮ್ ಹೆಲ್ಪ್ಲೆಸ್ ಲಾರ್ಡ್, ನಂಗೆ ಏನು ಮಾಡಬೇಕು ಗೊತ್ತಿಲ್ಲ. ಹಣಕಾಸು ಹೇಗೆ ಕಟ್ಟೋದು, ಲೋನ್ನ ಹೇಗೆ ಕಟ್ಟೋದು, ನಮ್ಮ ಪರಿಸ್ಥಿತಿ ಏನು, ನಮಗೆ ಕೆಲಸ ಇಲ್ಲ, ನಮ್ಮ ಜೀವಿತ ಏನು. ಇಟ್ ಈಸ್ ಅ ಬಿಗ್ ಡೌಟ್ಫುಲ್ ಥಿಂಗ್ ವೆನ್ ವಿ ಆರ್ ಕಮ್ ಇನ್ ಬಿಟ್ವೀನ್, ಇನ್ ದ ಮಿಡಲ್. ಗಾಡ್ ಸೆಡ್ ಗೋ ದಿಸ್ ಇಯರ್ ಐ ವಿಲ್ ಬ್ಲೆಸ್ ಯು ಅಂತ ಹೇಳಿದ್ರು. ಆದರೆ ಇನ್ ಬಿಟ್ವೀನಲ್ಲಿ ಬಂದು ನಮಗೇನಾಗ್ಬಿಡ್ತು ಇವಾಗ? ಇಟ್ ಈಸ್ ಟಾಸ್ಡ್ ಬೈ ದ ವೇವ್ಸ್. ನಮಗೆ ಹೇಗಿದೆ, ಈ ಒಂದು ಅಲೆಗಳು, ಈ ಒಂದು ಬಿರುಗಾಳಿ, ಎದುರುಗಾಳಿಗಳು ಬೀಸ್ತಾ ಇರುವಾಗ ನಮಗೆ ದೇವರು ಯಾಕೆ ನಮ್ಮನ್ನ ಕಳಿಸ್ಬೋದು? ಆ ಹಡಗಿನಲ್ಲಿ ಇರುವಾಗ ಒಂದು ಕಾರ್ಯ ಈ ಸೀಷರೆಲ್ಲ ನೆನೆಸಿರ್ಬೋದು, ದೇವ್ರು ನಮ್ಮನ್ನ ಕಳಿಸಿದ್ರು ನೋಡು, ದೇವ್ರಿಗೆ ಗೊತ್ತಿಲ್ವಾ ಯಾಕೆ ನಮ್ಮನ್ನ ಕಳಿಸ್ರು? ಈ ಬಿರುಗಾಳಿ ಹಿಂಗಿದೆ, ನಾವೆಲ್ಲ ಸತ್ತೋಗ್ಬಿಡ್ತೀವಿ, ನಮಗೆಲ್ಲ ಅಷ್ಟೇ, ಈ ಒಂದು ವರ್ಷ ಮುಗೀತು, ಈ ಒಂದು ಕಾರ್ಯ ಮುಗೀತು, ಅಷ್ಟೇ, ವಿ ಆರ್ ಡನ್, ವಿ ಆರ್ ಕ್ಲೋಸ್ ಅಂತ ಎಷ್ಟು ಜನರಿಗೆ ಒಳಗೆ ಭಯ ಬಂತೋ ಗೊತ್ತಿಲ್ಲ. ಬಂದಿರಬಹುದು, ಖಂಡಿತವಾಗ್ಲು ಮನುಷ್ಯರಲ್ಲ. ಅದರಿಂದನೇ ಅವ್ರಿಗೆ ಆ ಬಿರುಗಾಳಿಗಿಂತ ಅಲ್ಲಿ ನಡ್ಕೊಂಡು ಬರ್ತಾ ಇರೋ ದೇವ್ರನ್ನ ನೋಡಿನೇ ಅವ್ರು ಏನು ಮಾಡಿಬಿಟ್ರು? ಫಿಯರ್ ಬಂದಿದ್ದ ಕೂಡಲೇ ಯು ವಿಲ್ ನಾಟ್ ರೆಕಗ್ನೈಸ್ ಗಾಡ್. ಇವತ್ತು ನಾನು ಹೇಳಕ್ಕೆ ಬಯಸೋದು ಎರಡನೇದಾಗಿರೋದು ಏನಂದರೆ, ಯು ಆರ್ ಇನ್ ದ ಮಿಡಲ್, ಯು ಆರ್ ಇನ್ ಬಿಟ್ವೀನ್ ಆಫ್ ದ ಸಿ, ಯು ಆರ್ ಇನ್ ದ ಮಿಡಲ್ ಆಫ್ ದ ಸಿ. ಆದರೆ ನಮ್ಮೊಳಗಿರುವಂಥ ಭಯ, ಈ ವರ್ಷದಲ್ಲಿ ಈ ಇನ್ ಬಿಟ್ವೀನಲ್ಲಿ ನಮಗೆ ನಡೀತಾ ಇರುವಂಥ ಸಿಟುವೇಷನನ್ನು, ಈ ಇನ್ ಬಿಟ್ವೀನಲ್ಲಿ ನಡೆಯುತ್ತಾ ಇರುವಂಥ ಒಂದು ಕಾರ್ಯವನ್ನು ನಿಮ್ಮ ಮುಂದೆ ನಾನು ಇಡಲು ಬಯಸುತ್ತೇನೆ. ಈ ಇನ್ ಬಿಟ್ವೀನಲ್ಲಿ ಇರುವಂಥ ಕಾರ್ಯ ಏನು ಗೊತ್ತಾ? ವಿ ಆರ್ ಫಿಲ್ಡ್ ವಿತ್ ಫಿಯರ್ ಆಫ್ ಟುಮಾರೋ. ಅನೇಕ ಜನರಿಗೆ ಈ ಕೊರೋನಾ ವೈರಸ್ ನಮಗೆ ಹೋಗ್ಬಿಡುತ್ತಾ. ಫಸ್ಟ್ ವೀಕ್, ನಾನು ನಿಜ ಹೇಳ್ತೇನೆ, ಫಸ್ಟ್ ವೀಕ್ ಆ ಕೊರೋನಾ ವೈರಸ್ ಎಲ್ಲ ಬಂದಾಗ ಆ ಫಸ್ಟ್ ವೀಕ್ನಲ್ಲಿ ಏನು ಗೊತ್ತಾ, ಸ್ವಲ್ಪ ಜ್ವರ ಬಂತು, ಸ್ವಲ್ಪ ಗಂಟಲೆಲ್ಲ ಕಿರಿಕಿರಿ ಆಗಿದ್ದು ಕೂಡಲೇ ನಮಗೆಲ್ಲ ಏನು ಭಯ ಬಂದಿದೆಯಲ್ಲ, ನಿಮಗೂ ಬಂದಿರಬಹುದು. ಅಯ್ಯೋ ಏನಪ್ಪ ಹಿಂಗೆ ಜ್ವರ ಬರ್ತಾಯಿದೆ, ಸ್ವಲ್ಪ ಲೈಟಾಗೆ, ಅದು ಏನರಿಂದ ಬಂತು ಜ್ವರ ಅಂತ ಗೊತ್ತಿಲ್ಲ, ಆದರೆ ಜ್ವರ ಬಂದಿದ್ದ ಕೂಡಲೇ ನಮಗೆ ಎಫೆಕ್ಟ್ ಆಗಿಬಿಟ್ಟಿದೆಯೋ ಅಂತ ಹೇಳಿ ಒಂದು ಫೀಲಿಂಗು. ಯಾಕಂದರೆ ನಾವು ನೋಡ್ತಾ ಇರೋ ನೆಗೆಟಿವ್ ಕಾರ್ಯಗಳಷ್ಟು, ಇಷ್ಟು ಜನ ಸಾಯ್ತಾ ಇದ್ದಾರೆ, ಇಷ್ಟು ಜನ ಹಿಂಗಾಗ್ತಾ ಇದೆ, ಬೆಂಗಳೂರಿನಲ್ಲಿ ಇಷ್ಟು ಬಂದ್ಬಿಡ್ತು, ಉಡುಪಿನಲ್ಲಿ ಇಷ್ಟು ಬಂದ್ಬಿಡ್ತು, ಈ ಊರಲ್ಲಿ ಇಷ್ಟು ಬಂದ್ಬಿಡ್ತು, ಇಲ್ಲೆಲ್ಲ ಇಷ್ಟು ಬಂದ್ಬಿಡ್ತು ಅಂತ ಹೇಳ್ತಾ ಅಯ್ಯೋ ಯಾರಿಗೆ ಹೆಂಗಿಂದ ನಮ್ಗೆ ಅಫೆಕ್ಟ್ ಆಗಿಬಿಡುತ್ತಾ ಎಂಬ ಒಂದು ಭಯ. ಇವಾಗ ಆ ಬೋಟ್ನಲ್ಲಿ ಇನ್ ಬಿಟ್ವೀನಲ್ಲಿರುವಾಗ, ಈ ಒಂದು ಇನ್ ಬಿಟ್ವೀನ್, ಈ ವರ್ಷದ ಇನ್ ಬಿಟ್ವೀನಲ್ಲಿ ನಾವು ಬಂದಿರುವ ಸಮಯದಲ್ಲಿ, ಆ ಇನ್ ಬಿಟ್ವೀನಲ್ಲಿ ನಮ್ಗೆ ಏನು ನಡೀತಾ ಇದೆ ಇವಾಗ? ನಮಗೆ ಅನೇಕ ಕಾರ್ಯಗಳಿಂದ ನಮಗೆ ಹೆದರಿಕೆ. ವಿ ಆರ್ ಫಿಯರ್ಫುಲ್, ಫಿಯರ್ ಎಸ್ ಟಾರ್ಮೆಂಟೆಡ್ ಅಸ್. ನಮ್ಮನ್ನು ಆ ಭಯ ಹಾಗೆ ನಮ್ಮನ್ನು ಮುಚ್ಚಿಕೊಂಡಿದೆ. ಈ ಒಂದು ಭಯ ಮೊದಲನೇದಾಗಿ ಈ ಎದುರುಗಾಳಿ, ಈ ವೇವ್ಸನ್ನು ನೋಡಿದ ಕೂಡಲೇ ಅವ್ರು ಹೆದರ್ಕೊಂಡಿದ್ದ ಕೂಡಲೇ ಅವ್ರಿಗೇನಾಯ್ತಂದರೆ, ಫರ್ದರ್ ಲಾಂಗ್ ಅವ್ರಿಗೆ ದೇವ್ರನ್ನ ನೋಡೋಕ್ಕಾಗಲಿಲ್ಲ. ಇವತ್ತು ನಮ್ಮ ಹೆದರಿಕೆ ಇರುವಂಥ ಒಂದು ಸಮಯದಲ್ಲಿ, ಈ ಒಂದು ಸಿಟುವೇಶನ್ ದೇವರು ಹೇಳ್ತಾರೆ ಗೋ ಅಂತ ಹೇಳಿದ್ರು, ಆದರೆ ಇಲ್ಲಿ ಈ ಒಂದು ಸಮಯದಲ್ಲಿ ಆತನ ಮಹಿಮೆಯನ್ನು ಆತನು ಪ್ರತಿಫಲಿಸುವ ದೇವರಾಗಿದ್ದಾರೆ. ಗಾಡ್ ಇಸ್ ಅ ಗಾಡ್ ಹೂ ವಿಲ್ ಟೇಕ್ ಹಿಸ್ ಗ್ಲೋರಿ. ಆತನ ಮಹಿಮೆಯನ್ನು ತನ್ನ ಸಮಯದಲ್ಲಿ ತೆಗೆದುಕೊಳ್ಳುವಂಥ ದೇವರಾಗಿದ್ದಾರೆ. ಆಮೇನ್. ಆತನ ಮಹಿಮೆಯನ್ನು ಆತನು ಯಾರಿಗೂ ಕೊಡುವುದಿಲ್ಲ. ನಾವು ಅನೇಕ ಸಮಯದಲ್ಲಿ ವಿ ಕ್ಯಾನ್ ಟೇಕ್ ಕ್ರೆಡಿಟ್ಸ್, ವಿ ಕ್ಯಾನ್ ಸೇ ಓ ಇಟ್ ಇಸ್ ಬಿಕಾಸ್ ಆಫ್ ಮೀ, ನನ್ನಿಂದಾನೇ ಹಿಂಗಾಯಿತು, ನಾನು ಇದರಿಂದಾನೇ ಹಿಂಗೆ ಹಂಗೆ ಅಂತೆಲ್ಲ ನಾವು ಅನೇಕ ಕಾರ್ಯಗಳು ಹೇಳ್ಬೋದು. ನೋ, ದೇವರು ವಿಲ್ ಟೇಕ್ ಗ್ಲೋರಿ ಇನ್ ಹಿಸ್ ಟೈಮ್. ಆತನ ಮಹಿಮೆಯನ್ನು ಆತನೇ ತೆಗೆದುಕೊಳ್ಳುತ್ತಾನೆ. ಈ ಮಿಡಲ್ ಆಫ್ ದ ಇದರಲ್ಲಿ ದೇವರು ಕಳಿಸೋದು. You think that God doesn't know? He absolutely knew.
ದೇವರು ಖಂಡಿತವಾಗ್ಲೂ ಗೊತ್ತಿತ್ತು. ಯಾಕೆ ದೇವರೇ ಜೊತೆಗೆ ಬಂದಿರ್ಬೋದು, ದೇವ್ರು ಬರಲಿಲ್ಲ. ಆತನು ಪ್ರಾರ್ಥನೆಗೆ ಹೋದರು. ಪ್ರಾರ್ಥನೆಗೆ ಹೋಗಿದ ಕೂಡಲೇ ಇಲ್ಲಿ ಶಿಷ್ಯರುಗಳಿಗೆ ಹಿಂಗೆ ನಡೀತಾ ಇದೆಯಲ್ಲ ಅಂತ ಹೇಳಿ ದೇವರಿಗೆ ಖಂಡಿತವಾಗ್ಲೂ ಗೊತ್ತು. ಹಿ ನ್ಯೂ ಇಟ್. ಅಲ್ಲಿ ಮೇಲಿಂದ ನೋಡುವಾಗಲೇ ದೇವರು ನೋಡಿ ಹಿ ಕೇಮ್ ಕ್ಲೋಸರ್ ಟು ದೆಮ್. ಅವರು ಆ ನೀರಿನ ಮೇಲೆ ನಡೀತಾ ಇರುವಾಗಲೇ ವೆನ್ ಹಿ ವಾಸ್ ವಾಕಿಂಗ್ ಆ್ಯಂಡ್ ಗಾಡ್ ವಾಸ್ ವಾಕಿಂಗ್ ಆನ್ ದ ವಾಟರ್, ಇಲ್ಲಿ ಈ ಎದುರುಗಾಳಿ ಈ ಬಿರುಗಾಳಿಲೆಲ್ಲ ನೋಡ್ಬಿಟ್ಟು ಯಾಕೆ ಇವಾಗ ಅವ್ರಿಗೆ ಫಿಯರ್, ಐ ಆಮ್ ಟಾಕಿಂಗ್ ಅಬೌಟ್ ಅ ಕಾನ್ಸೆಪ್ಟ್ ಆಫ್ ಫಿಯರ್ ಹಿಯರ್. ಇಲ್ಲಿ ಆ ಫಿಯರ್ ಇರುವುದರಿಂದ ಶಿಷ್ಯರುಗಳಿಗೆ ಏನಾಗ್ಬಿಡ್ತು, ದೇವರನ್ನ ಕೂಡ ನೋಡಿದ ಕೂಡಲೇ ದೇ ವೇರ್ ಫಿಯರ್ಫುಲ್. ದೇ ಡಿ ನಾಟ್ ಹ್ಯಾವ್ ಫೇತ್. ಅವರಿಗೆ ಫೇತ್ಗೆ ಬದಲಾಗಿ ಫಿಯರ್ ಬಂದ್ಬಿಡ್ತು. ಇಲ್ಲಿ ಅವರು ಹೆದರಿದ ಕೂಡಲೇ ಯೇಸು ಕ್ರಿಸ್ತನನ್ನು ಸಹ ಅವ್ರು ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತು ನಾನು ಹೇಳ್ತಾ ಇರೋದು ಏನಂದರೆ, ಇವತ್ತು ಈ ಒಂದು ಕ್ರೈಸಿಸ್, ಈ ಒಂದು ಕೊರೋನಾ ವೈರಸ್, ಈ ಒಂದು ಸಮಯದಲ್ಲಿ, ಈ ಒಂದು ಟೈಮ್ನಲ್ಲಿ ವಿ ಆರ್ ಫಿಯರ್ಫುಲ್, ವಿ ಆರ್ ಡೌಟ್ಫುಲ್ ವೆದರ್ ಇಟ್ ಈಸ್ ಗಾಡ್. ನಮ್ಮ ಹತ್ರ ಬರ್ತಾ ಇರೋದು ದೇವರ ಇಲ್ಲ ಇದು ಏನು ಎಂಬ ಒಂದು ಸಂದೇಹ ನಮಗೆ ಬಂದ್ಬಿಡ್ತದೆ. ಇದು ಯಾಕೆ ಹಿಂಗೆ ನಡೀತಾ ಇದೆ, ಇದು ಯಾಕೆ ಹಿಂಗೆ ಬರ್ತಾ ಇದೆ, ಅದರ ಮಧ್ಯದಲ್ಲಿ ಇನ್ನೊಂದು ಕಾರ್ಯ ಬರ್ತಾ ಇದೆ, ಇದು ದೆವ್ವದ ಕಾರ್ಯವಾ, ಇದು ಏನು ಕಾರ್ಯ, ಇದು ಯಾಕೆ, ಇದು ಏನು, ದೇವರು ಪ್ರಾಮಿಸ್ ಮಾಡಿದ್ರಲ್ಲ, ಬಟ್ ವೈ ಇನ್ ಬಿಟ್ವೀನ್ ದಿಸ್, ದೇವರು ನಮಗೆ ವಾಗ್ದಾನ ಕೊಟ್ರಲ್ಲ, ಆದರೆ ಮಧ್ಯದಲ್ಲಿ ಇದು ಯಾಕೆ ಎಂಬ ಒಂದು ಕಾರ್ಯ ನಮಗೆ ಆ ಒಂದು ಸಂದೇಹ ಬರುವಾಗ ದೇವರು ಅವಾಗ ಹೇಳ್ತಾರೆ, ಯು ಆಫ್ ಲಿಟಲ್ ಫೇತ್, ವಿಶ್ವಾಸದಲ್ಲಿ ಉಳ್ಳವರೇ, ವಿಶ್ವಾಸದಲ್ಲಿ ಕೊರತೆ ಉಳ್ಳವರೇ, ಚಿಕ್ಕ ವಿಶ್ವಾಸ ಉಳ್ಳವರೇ ಎಂದು ದೇವರು ಹೇಳ್ತಾರೆ. ಅಲ್ಲಿ ದೇವರು ಇಲ್ಲಿ ಹೇಳುವಾಗ ಗದರಿಗೆ ಚಿಕ್ಕ ವಿಶ್ವಾಸಿಗಳೇ ಏನು ಹಾಗೆ ಹೀಗೆ ಅಂತ ಹೇಳಿದ್ರೆ, ಗಾಡ್ ಇಸ್ ಜಸ್ಟ್ ಟೆಲಿಂಗ್ ಸೇಯಿಂಗ್ ದಟ್ ಬಿ ಆಫ್ ಗುಡ್ ಶಿಯರ್, ಇಟ್ ಈಸ್ ಐ, ಡು ನಾಟ್ ಬಿ ಅಫ್ರೇಡ್. ಫಸ್ಟ್ ವರ್ಡ್ ವೆನ್ ಗಾಡ್ ಸೆಡ್, ಅಲ್ಲಿ ದೇವರು ಶಿಷ್ಯರು ಹೆದರುವಾಗ ದೇವರಲ್ಲಿ ಬೈಲಿಲ್ಲ. ಇವಾಗ ನಾವಾಗಿದ್ದರೆ ಇಲ್ಲ ಏನು ಮಾಡ್ತೀವಿ, ನಿಂಗೇನು ವಿಶ್ವಾಸ ಇಲ್ವಾ, ನಿನಗೇನು ಇದಿಲ್ವಾ ಅಂಥೇಳಿ ನಾವು ಹೇಳ್ಬೋದು. ಆದರೆ ದೇವರು ಮೊದಲನೇದಾಗಿ ಅವ್ರಿಗೆ ಹೇಳಿದ್ದೀನಿ, ಬಿ ಆಫ್ ಗುಡ್ ಚಿಯರ್ ಅಂದರೆ ನೀವು ಹೆದರಬೇಡ್ರಿ, ಡೋಂಟ್ ಫಿಯರ್, ಬಂದಿರೋದು ನಾನೇ ಬಂದಿರೋದು ಅಂತ ದೇವರು ಹೇಳ್ತಾರೆ. ಇಲ್ಲಿ ಆ ಶಿಷ್ಯರುಗಳೆಲ್ಲರೂ ಮಿಡಲ್ ಆಫ್ ದಿ ಸೀನಲ್ಲಿರುವಾಗ ಅವ್ರು ಹೆದರ್ಕೊಂಡಾಗ, ವೆನ್ ದೇ ಫಿಯರ್ಡ್, ಅವ್ರು ಭಯ ಬಿದ್ದಾಗ ದೇವರು ಅವ್ರನ್ನ ಅಡ್ರೆಸ್ ಮಾಡಿದ್ದು ಡೋಂಟ್ ಬಿ ಅಫ್ರೇಡ್. ಇವತ್ತು ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಮಿಡಲ್ ಆಫ್ ದ ಇಯರಲ್ಲಿದ್ದೀರಾ, ಈ ಒಂದು ಸರ್ಕಮ್ಸ್ಟೆನ್ಸ್, ಈ ಒಂದು ಪ್ರಶ್ನೆಗಳ ಸಮಯದಲ್ಲಿ, ಈ ಒಂದು ಏನು ಮಾಡಬೇಕಂತ ಹೇಳಿ ನಿಮಗೆ ಗೊತ್ತಿಲ್ಲದೆ ಇರುವಂಥ ಒಂದು ಸಮಯದಲ್ಲಿ, ಯು ಆರ್ ಇನ್ ಬಿಟ್ವೀನ್ ಆ್ಯಂಡ್ ಗಾಡ್ ಇಸ್ ಟೆಲಿಂಗ್ ಡೋಂಟ್ ಬಿ ಅಫ್ರೇಡ್, ಬಿ ಆಫ್ ಗುಡ್ ಚಿಯರ್. ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಬಿ ಆಫ್ ಗುಡ್ ಚಿಯರ್, ಐ ಆಮ್ ಹಿಯರ್, ನಾ ಬಂದ್ಬಿಟ್ಟೆ. ಈ ಟಾಸ್, ಈ ವೇವ್ ಇದೆಲ್ಲ ಬರಬಹುದು, ಬಟ್ ದಿಸ್ ಇಯರ್ ಇಸ್ ಗೋನ್ ಟು ಎಂಡ್ in a smooth way because God has a best plan. God has something in our life. ದೇವರಿಗೆ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾಲ, ವಾಟ್ ಎವರ್ ಯು ಲಾಸ್ಟ್, ನೀನು ಏನೆಲ್ಲ ಕಳೆದುಕೊಂಡ್ಯೋ, ನೀನೇನೆಲ್ಲ ಅದೆಲ್ಲ, ನೀನು ಯಾವುದರೆಲ್ಲ ನಿನಗೆ ಹಾಳಾಯಿತು, ಯಾವುದೆಲ್ಲ ನಿನಗೆ ಲಾಸ್ ಆಯಿತು, ಯಾವುದೆಲ್ಲ ನಿನಗಾಯಿತು, ನಾವು ನಂಬುವಂಥ ದೇವರು ಹೀ ಕ್ಯಾನ್ ರಿಟರ್ನ್ ಇಟ್ 10 folds. ಅದನ್ನು ಹಿಂದಿರುಗಿ ಕೊಡುವಂಥ ದೇವನಾಗಿದ್ದಾರೆ. ಬಟ್ ನಾವು ಒಪ್ಕೊಳ್ಬೇಕು, ವಿ ಆರ್ ಫಿಯರ್ಫುಲ್. ಎಸ್, ಫಿಯರ್ಫುಲ್. ಈ ಒಂದು ಭಯದ ಸಮಯದಲ್ಲಿ ದೇವರು ಬಂದು ನಮಗೆ ಹೇಳುವಂಥ ಒಂದು ಮಾತು, ದೇವರು ಬಂದ್ಬಿಟ್ಟು ಯಾಕೆ ನೀವು ಹಿಂಗೆ ಮಾಡಿದೆ ಅಂತೇಳಿ ಹಿ ಡಿ ನಾಟ್ ರೆಬ್ಯೂಕ್, ಹಿ ಸೆಡ್ ಬಿ ಆಫ್ ಗುಡ್ ಚಿಯರ್, ಬಿ ಆಫ್ ಗುಡ್ ಚಿಯರ್. ಇವತ್ತು ದೇವರು ನಮಗೊಂದು ವಾಗ್ದಾನವನ್ನು ಹೇಳ್ತಾ ಇದ್ದಾರೆ. ಈ ಮಿಡಲ್ ಆಫ್ ದ ಸಿ, ಈ ಮಿಡಲ್ ವೇವ್ ಇಸ್ ಟಾಸಿಂಗ್, ವೇವ್ಸ್ ಎಲ್ಲ ಸ್ಟಾಪ್ ಆಗಲಿಲ್ಲ, ಏನೂ ಆಗಲಿಲ್ಲ, ಬಟ್ ಗಾಡ್ ಇಸ್ ಅಡ್ರೆಸ್ಸಿಂಗ್ ಟು ದೆಮ್. ಈ ವೇವ್ಸ್ ಬಂದರು, ಈ ಟಾಸ್ ಆದರು, ಈ ಬಿರುಗಾಳಿ ಬಂದರು, ಎದುರುಗಾಳಿ ಬಂದರು, ಏನೇ ಬಂದ್ರು ಬಿ ಆಫ್ ಗುಡ್ ಚಿಯರ್, ಡೋಂಟ್ ಬಿ ಅಫ್ರೇಡ್, ಡೋಂಟ್ ಬಿ ಅಫ್ರೇಡ್. ಇವತ್ತು ನಮಗೆ ದೇವ್ರು ಹೇಳ್ತಾರೆ, ಡೋಂಟ್ ಬಿ ಅಫ್ರೇಡ್. ನಾವು ಹೆದರಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಈ ಹಡಗಿನಲ್ಲಿ ನಾವು ಹೆದರಬೇಕಾಗಿರೋ ಅವಶ್ಯಕತೆ ಇಲ್ಲ. ಅನೇಕ ಕಾರ್ಯಗಳು ನಡೆಯುವುದು, ನಾವು ಹೆದರಿರಬಹುದು, ಆದರೆ ದೇವರ ವಾಕ್ಯ, ದೇವರ ವಾಗ್ದಾನ ಇವತ್ತು ಬರುತ್ತಾ ಇದೆ, ಡೋಂಟ್ ಬಿ ಅಫ್ರೇಡ್, ಹೆದರಬೇಡಿ, ಭಯ ಬೀಳಬೇಡಿ, ಬಿ ಆಫ್ ಗುಡ್ ಚಿಯರ್ ಅಂತ ದೇವರು ಹೇಳಿದ ಕೂಡಲೇ ಆವಾಗಲೇ ಪೇತ್ರ ಹೇಳ್ತಾನೆ, ದೇವರೇ ಇದು ನೀನೇ ಆಗಿದ್ದರೆ ನಾನು ಬರ್ತೇನಪ್ಪ, ನಾನು ಬರ್ತೇನೆ, ಇಫ್ ಇಟ್ ಈಸ್ ಯು ಅಂತ ಹೇಳಿ ಈ ಪೀಟರ್ ಹೇಳುವಂಥ ಕಾರ್ಯಗಳು ನೋಡ್ತೀವಿ. ಅಲ್ಲಿನೇ ದೇವರು ಹೇಳ್ತಾರೆ, ಪೀಟರ್ಗೆ ಹೇಳ್ತಾರೆ ಇಲ್ಲಿ, ಯು ಆಫ್ ಲಿಟಲ್ ಫೇತ್. ಪೇತ್ರ ಏನು ಮಾಡ್ತಾನೆ, ನಾನು ನಡಿತೀನಂತ ಹೇಳ್ತಾನೆ, ಆದರೆ ಅವನಿಗೇನು ವಿಶ್ವಾಸದಲ್ಲಿ ಕೊರತೆ ಉಳ್ಳವನಾಗಿರೋದ್ರಿಂದ ಹಿ ವಾಸ್ ಟ್ರೈಂಗ್ ಟು ಡ್ರೌನ್. ಅಲ್ಲಿ ಅವ್ರಿಗೆ ಆ ನೀರಿನಲ್ಲಿ ಮುಳುಗಿ ಹೋಗಿರುವಂಥ ಒಂದು ಸಿಟುವೇಶನ್ ಬಂದಾಗ ದೇವರೇ ಸಹಾಯ ಮಾಡು ಅಂತ ಹೇಳಿ ದೇವರನ್ನು ಸಹಾಯ ಮಾಡಿ ಅಲ್ಲಿ ನಡೀತದೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಪೀಟರ್ ವಾಕಿಂಗ್ ಆನ್ ದ ವಾಟರ್, ಬಟ್ ಐ ಆಮ್ ಟಾಕಿಂಗ್ ಅಬೌಟ್ ಯು ಆ್ಯಂಡ್ ಐ ಇನ್ ಬಿಟ್ವೀನ್, ಇನ್ ದ ಮಿಡಲ್ ಆಫ್ ದ ಸಿ. ಈ ಇನ್ ದ ಮಿಡಲ್ ಆಫ್ ದ ಸೀನಲ್ಲಿ ಈ ಒಂದು ಸಿಟುವೇಶನ್ ನಡೆದ ಕೂಡಲೇ ಇಲ್ಲಿ ನೋಡಿ, ವೆನ್ ಡಿಡ್ ದ ವೇವ್ ಸ್ಟಾಪ್, ಯಾವಾಗ ಈ ಒಂದು ವೇವ್, ಯಾವಾಗ ಈ ಒಂದು ಎದುರುಗಾಳಿ ನಿಲ್ಲಿತು, ಯಾವಾಗ
ಇಲ್ಲಿ ನೋಡಿ ಆ ವಚನವನ್ನು ಓದ್ತೇನೆ ನಾನು ನಿಮಗಾಗಿ. And immediately Jesus stretched out his hand and caught him and said to him, O you of little faith, why did you doubt? ಓಕೆ, ಅನೇಕ ಸಮಯದಲ್ಲಿ ವಿ ಡೌಟ್. ಪೇತ್ರನಿಗೆ ದೇವರು ಹೇಳ್ತಾ ಇದ್ದಾರೆ ನಡೆಯಲು ಈ ಒಂದು ವಿಷಯದಲ್ಲಿ, ಆದರೆ ಅಲ್ಲಿರುವಂಥ ಆ ಬೋಟಲ್ಲಿ ಇರೋರಿಗೆ ದೇವರಲ್ಲದೆ ಬಿ ಆಫ್ ಗುಡ್ ಚಿಯರ್, ಡೋಂಟ್ ವರಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ್ಯಂಡ್ ವೆನ್ ದೇ ಗಾಟ್ ಇನ್ ಟು ದ ಬೋಟ್ ದ ವಿಂಡ್ ಸೀಸ್ಡ್. ದೇವರು ಆ ಬೋಟ್ ಒಳಗೆ ಬಂದಿದ ಕೂಡಲೇ ದ ವಿಂಡ್ ಸೀಸ್ಡ್, ಅದು ಹಾಗೆ ನಿಶಬ್ದವಾಗಿ ಸೈಲೆನ್ಸ್, ಗಾಡ್ ಸೈಲೆನ್ಸ್ಡ್ ಇಟ್. ಇವತ್ತು ನಾವು ಈ ಒಂದು ಕಾರ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದೇವರು ಕಳಿಸಿದ್ರು, ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ವಿ, ಏನು ಮಾಡಬೇಕಂತ ಗೊತ್ತಿಲ್ಲ, ಏನೇನೋ ನಡೀತಾ ಇದೆ, ನಾವು ಎದುರು ನೋಡದೇ ಇರೋದಲ್ಲ ಈ ವರ್ಷದಲ್ಲಿ, ಈ ವರ್ಷದ ಮಧ್ಯದಲ್ಲಿ ನಡೆದುಬಿಡ್ತು. ಭಯಭೀತರಾಗಿ ನಮಗೆ ಏನು ಮಾಡಬೇಕು, ಅಯ್ಯೋ ಎಷ್ಟು ಕಾರ್ಯಗಳನ್ನ ನಾವು ಇದನ್ನು ಹೇಗೆ ಫೇಸ್ ಮಾಡ್ತೀವಿ, ಹೇಗೆ ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ತೀವಿ, ಇದನ್ನೆಲ್ಲ ಹೇಗೆ ನಾವು ಮಾಡ್ತೀವಿ ಅಂತ ಹೇಳಿ ಭಯದಲ್ಲಿರುವಾಗ ದೇವರು ನಮಗೆ ಬಂದು ಹೇಳ್ತಾ ಇದ್ದಾರೆ, ಬಿ ಆಫ್ ಗುಡ್ ಚಿಯರ್, ಡೋಂಟ್ ಬಿ ಅಫ್ರೇಡ್. ದೇವರು ಹೇಳುವಂಥ ಒಂದು ವಾಗ್ದಾನ, ಡೋಂಟ್ ಬಿ ಅಫ್ರೇಡ್. ಇವಾಗ ಡೋಂಟ್ ಬಿ ಅಫ್ರೇಡ್ ಅಂತ ಹೇಳಿದ ಮೇಲೆ ಇಲ್ಲಿ ಪೇತ್ರ ಹೇಳ್ತಾ ನಾನು ನಡೀತೀನಿ ದೇವ್ರೆ ಅಂತ ಹೇಳಿ ಬರುವಾಗ ಇನ್ನೂ ಏನಾಗಿಲ್ಲ, ಅಲ್ಲಿ ವೇವ್ಸು, ಅಲೆಗಳು, ಇರುವಂಥ ಆ ಬಿಸ್ಟೋರಿಯಸ್ ವಿಂಡ್ ಸ್ಟಾಪ್ ಆಗಿಲ್ಲ. ಇಟ್ ಇಸ್ ನಾಟ್ ಸ್ಟಾಪ್ಡ್, ಇಟ್ ಇಸ್ ಸ್ಟಿಲ್ ಕಮಿಂಗ್, ಇಟ್ ಇಸ್ ಸ್ಟಿಲ್ ದೇರ್, ಇಟ್ ಇಸ್ ಸ್ಟಿಲ್ ಹ್ಯಾಪನಿಂಗ್. ಆವಾಗ ಯಾವಾಗ ನಿಲ್ಲುತ್ತದೆ, ವೆನ್ ವಿಲ್ ಇಟ್ ಸ್ಟಾಪ್, ಯಾವಾಗ ಸೀಸ್ ಆಗುತ್ತದೆ, ಯಾವಾಗ ಇದು ಕೊನೆ ಬರುತ್ತದೆ ಎನ್ನುವಾಗ ಪೇತ್ರನು ನಡೆದು ದೇವರ ಹತ್ರ ಬಂದಿದ್ದ ಕೂಡಲೇ ದೇವರು ಅವ್ರ ಹ್ಯಾಂಡ್ನ ಸ್ಟ್ರೆಚ್ ಮಾಡಿ ಪೇತ್ರನು ದೇವರು ಇಬ್ಬರು ನಡೆದು ಆ ಹಡಗಿನಲ್ಲಿ ಹೋದ ಕೂಡಲೇ ಇಟ್ ಸ್ಟಾಪ್ಡ್. ಇವತ್ತು ನಾವು ನೆನೆಸ್ಬೇಕು, God pushed us. Why God pushed us? Maybe He encouraged us, He pushed us. In between, God is trying to remind us. In between God, in between, ನಡುವಿನಲ್ಲಿ ದೇವರು ನಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನೂ ಯು ವಾಂಟ್ ಮೀ, ಅಲ್ಲಿ ನೋಡಿ ದೇವರು ಯಾವ ಮಾತನ್ನು He didn't silence the wind. ಆದರೆ He got into the boat. ದೇವರು ಆ ಬೋಟ್ ಒಳಗೆ ಬಂದಿದ್ದ ಕೂಡಲೇ ಆ ಬಿರುಗಾಳಿ ನಿಲ್ತು. ಇವತ್ತು ಈ ಒಂದು ಇನ್ ಬಿಟ್ವೀನ್ ಸಿಟ್ಯುವೇಷನಲ್ಲಿ ನೀನು ನಾನು ಮಾಡಬೇಕಾಗಿರುವಂಥ ಒಂದು ಕಾರ್ಯ ಏನು ಗೊತ್ತಾ? ವಿ ಗೋಣ ಸೇ ಲಾರ್ಡ್, ಯು ಕಮ್ ಇನ್ ಟು ಅವರ್ ಬೋಟ್ಸ್, ಯು ಕಮ್ ಇನ್ ಟು ಇಟ್ ವಿಲ್ ಸೀಸ್. ಇವತ್ತು ಅನೇಕ ಸಮಯದಲ್ಲಿ ವಿ ಆರ್ ಸೀಯಿಂಗ್ ಗಾಡ್ ಔಟ್ಸೈಡ್, ವಿ ಆರ್ ಫಿಯರ್ಫುಲ್ ಅಬೌಟ್ ದ ಸಿಟ್ಯುವೇಷನ್. ಈ ಒಂದು ಕಾರ್ಯಗಳನ್ನೆಲ್ಲ ನೋಡಿ ನೋಡಿ ನಾವು ಹೆದರಿಕೆ ಹೊಂದಿದ್ದೇವೆ ಹೊರತು ವಿ ಆರ್ ನಾಟ್ ಅಲವಿಂಗ್ ಗಾಡ್ ಟು ಕಮ್ ಇನ್ ಟು ದ ಬೋಟ್. ದೇವರೇ ಹಿಂಗೆ ನಡೆದುಬಿಟ್ಟಿದೆ, ಏನು ಮಾಡೋದು ಅಂತ ಡೌಟ್ಫುಲ್ ಆಗಿರುವಂಥ ಈ ಸಿಟ್ಯುವೇಷನಿಂದ ನಾವಿವತ್ತು ಎಚ್ಚೆತ್ತುಕೊಳ್ಳಬೇಕು. ಈ ಮಧ್ಯದಲ್ಲಿ ಬಂದಿದ್ದೇವೆ. ಈ ಗಾಳಿ ಯಾವಾಗ ಗೊತ್ತಾ ನಿಲ್ಲುತ್ತೆ ನೋಡ್ರಿ, ಹೊರಗೆ ಎಲ್ಲ ಅದು ಬರ್ತಾನೇ ಇರುತ್ತೆ. ಯು ಕೆನಾಟ್ ಸ್ಟಾಪ್ ಇಟ್. ಕೊರೋನಾ ವೈರಸ್ಸು ಬರುತ್ತೆ, ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಇನ್ನೂ ಕಾರ್ಯಗಳು ಬರುತ್ತೆ. ಯಾಕಂದರೆ ಇದೆಲ್ಲ ದೇವರು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ದಾರೆ. ವಚನದಲ್ಲಿ ದೇವರು ಆಲ್ರೆಡಿ ಇದನ್ನೆಲ್ಲ ಹೇಳಿರೋದ್ರಿಂದ ನಾವು ಇದನ್ನೆಲ್ಲ ಸ್ಟಾಪ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಆಲ್ ಪ್ರೀಡೆಸ್ಟೈನ್, ಗಾಡ್ ಇಸ್ ಆಲ್ರೆಡಿ ಟೋಲ್ಡ್ ಅಬೌಟ್ ಇಟ್. ಇದೆಲ್ಲ ದೇವರು ಹೇಳಿದ್ದಾರೆ, ಕೊನೆಗಾಲದಲ್ಲಿ ಎಲ್ಲ ನಡೀತದೆ ಅಂತ ಹೇಳಿಬಿಟ್ಟು. ಆದರೆ ಇವತ್ತು ನಾವೇನು ಮಾಡ್ತೀವಿ, ಅಲೆಗಳನ್ನು ನೋಡಿ ನಾವು ಹೆದರಿ ನಿಂತಿರುವುದರಿಂದ ಇದಕ್ಕೆ ಯಾವಾಗ ಸ್ಟಾಪ್, ಇದು ಯಾವಾಗ ಇದು ನಿಲ್ಲುತ್ತದೆ, ಈ ಅಲೆಗಳು ನಮ್ಮ ಕುಟುಂಬದಲ್ಲಿ ಬಂದಿರುವಂಥ ಈ ಅಲೆಗಳು, ನನ್ನ ಕುಟುಂಬದಲ್ಲಿ ಬಂದಿರುವಂಥ ಈ ಭಯಗಳು, ನಮ್ಮ ಜೀವಿತದಲ್ಲಿ, ನನ್ನ ಬಿಸ್ನೆಸ್ಸಲ್ಲಿ, ನಮ್ಮ ಸ್ಟಡೀಸಲ್ಲಿ, ನಮಗಿರುವಂಥ ಎಲ್ಲ ಕಾರ್ಯ, ನಮ್ಮ ಫ್ಯೂಚರಲ್ಲಿ, ನಮ್ಮ ಎದುರುಗಾಲದಲ್ಲಿ ಬಂದಿರುವಂಥ ಈ ಅಲೆಗಳು, ಈ ಒಂದು ಬಿಸ್ಟಾರಿಯಸ್ ವೇವ್, ಸ್ಟ್ರಾಂಗ್ ವೇವ್, ಈ ಬಿರುಗಾಳಿ ಯಾವಾಗ ನಿಲ್ಲುತ್ತದೆ ಅಂದರೆ ದೇವರು ಆ ಹಡಗಿನೊಳಗೆ ಬಂದ ಕೂಡಲೇ. ಆಮೇನ್. ಸೊ ಗಾಡ್ ಇಸ್ ಟೆಲ್ಲಿಂಗ್, ಇವತ್ತು ನಮಗೆ ದೇವರು ಹೇಳ್ತಾ ಇರೋದು, ಐ ಆಮ್ ರೆಡಿ ಟು ಕಮ್ ಇನ್ ಟು ಯುವರ್ ಬೋಟ್. ನಿನ್ನ ಬೋಟ್ನಲ್ಲಿ ನಾನು ಬಂದರೆ ಮಾತ್ರನೇ ಇದಕ್ಕೊಂದು ಫುಲ್ ಸ್ಟಾಪ್. ಆಮೇನ್. ಇವತ್ತು ನಾವು ನೆನೆಸ್ಬೋದು, ವಿ ಕ್ಯಾನ್ ಪ್ರೇ ಟು ಗಾಡ್, ವಿ ಕ್ಯಾನ್ ಆಸ್ಕ್ ಗಾಡ್, ಬಟ್ ಲೆಟ್ ಮೀ ಟೆಲ್ ಯು, ಇವತ್ತು ನಿಮಗೆ ನಾನು ಹೇಳಲು ಬಯಸುತ್ತೇನೆ, ದೇವರು ಅಲ್ಲಿ ನಿನ್ನ ಹಡಗಿನೊಳಗೆ ಬಂದರೆ ಮಾತ್ರ ದಿಸ್ ಪ್ರಾಬ್ಲಮ್ ವಿಲ್ ಸೀಸ್. ಯು ನೀಡ್ ಗಾಡ್ ಮೋರ್ ದೆನ್ ಎನಿಥಿಂಗ್. ಇವತ್ತು ನಾವು ಆ ಭಯದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ದೇವರನ್ನ ಅನೇಕ ಕಾರ್ಯಗಳನ್ನ ಕೇಳ್ತಾ ಇದ್ದೇವೆ. ದೇವರೇ ಇದು ಕೊಡು, ಅದು ಕೊಡು, ನನಗಿದು ಸಾಲ್ವ್ ಮಾಡು, ಅದು ಸಾಲ್ವ್ ಮಾಡು, ಇದೆಲ್ಲ ಕಾರ್ಯಗಳಿದೆ ಅಂತೇಳಿ ನಾವು ಅನೇಕ ಕಾರ್ಯಗಳನ್ನ ದೇವರ ಹತ್ರ ನಾವು ಕೇಳ್ತಾ ಇದ್ದೇವೆ ಹೊರತು ವಿ ಆರ್ ನಾಟ್ ಸೇಯಿಂಗ್ ಗಾಡ್ ಯು ಕಮ್ ಇನ್ ಟು ಮೈ ಬೋಟ್, ನೀವು ನನ್ನ ಬೋಟಲ್ಲಿ ಬನ್ನಿ ಅಂಥೇಳಿ ನಾವು ಹೇಳ್ತಾ ಇಲ್ಲ. ಇವತ್ತು ನಾವು ಹೇಳಬೇಕು, ದೇವರೇ ನಮ್ಮ ಬೋಟೊಳಗೆ ನೀವು ಬನ್ನಿ ಅಪ್ಪ, ಯು ಕಮ್ ಇನ್ ಟು ಮೈ ಬೋಟ್. ಒನ್ಸ್ ಯು ಕಮ್, ಯು ಡೋಂಟ್ ಇವನ್ ಹ್ಯಾವ್ ಟು ಸ್ಪೀಕ್. ದೇವರು ಒಳಗೆ ಬಂದಿದ್ದ ಕೂಡಲೇ ಆತನ ಮಾತನಾಡಬೇಕಾಗಿರೋ ಅವಶ್ಯಕತೆ ಏನಿಲ್ಲ, ಆಟೋಮೆಟಿಕ್ಕಾಗಿ ಇಟ್ ಈಸ್ ಸ್ಟಾಪ್ಡ್ ಆ್ಯಂಡ್ ದ ಬೋಟ್ ಈಸ್ ಮೂವ್ಡ್ ಟು ದಿ ಅದರ್ ಸೈಡ್, ಕಾಮ್, ಫಿಟ್ ಆ್ಯಂಡ್ ಕೂಲ್.
ಎಲ್ಲವೂ ಸಾಲ್ವ್ ಆಗುತ್ತದೆ. ಯಾವಾಗ? ವೆನ್ ಗಾಡ್ ಕಮ್ಸ್ ಇನ್ ಟು ಯೋರ್ ಬೋಟ್. ವೆನ್ ಗಾಡ್ ಕಮ್ಸ್ ಇನ್ ಟು ಯೋರ್ ಬೋಟ್. ದಿಸ್ ಇಸ್ ಅ ಟೆಸ್ಟಿಂಗ್ ಪೀರಿಯಡ್. ದೇವರು ನಮ್ಮನ್ನು ಈ ಒಂದು ಸಮಯದಲ್ಲಿ ದೇವರು ನಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದಾರೆ. ನಿನಗೆ ಏನು ಮುಖ್ಯ? ನೀನು ಭಯದಲ್ಲಿದೆಯಾ? ಐ ಯು ಆಫ್ ಫೇತ್? ನಿನಗೆ ವಿಶ್ವಾಸ ಇದೆಯಾ? ಇಲ್ಲ ಭಯದಲ್ಲಿದೆಯಾ? ಆದರೆ ಎಲ್ಲದಕ್ಕೂ ಒಂದೇ ಒಂದು ಕಾರಣ. ಎಲ್ಲದಕ್ಕೂ, ಫಾರ್ ಎವ್ರಿಥಿಂಗ್ ವಿ ನೀಡ್ God and Christ. We need to be Christ centered. Christ comes into our life. Christ comes into our family. ನಮ್ಮ ಕುಟುಂಬದಲ್ಲಿ, ನಮ್ಮ ಜೀವಿತದಲ್ಲಿ, ನಮ್ಮ ಬಿಸ್ನೆಸ್ಸಲ್ಲಿ ಕ್ರೈಸ್ಟ್ ಒಳಗಿದ್ರೆ it is calm. It is seized. The wind will be seized. ಇವತ್ತು ಆ ವಿಂಡ್ ಸೀಸ್ ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. ಇಟ್ ಇಸ್ ಇನ್ ಬಿಟ್ವೀನ್. ಬಟ್ ದಿಸ್ ಇನ್ ಬಿಟ್ವೀನಲ್ಲಿ ಗಾಡ್ ಇಸ್ ಟೆಲಿಂಗ್, ಐ ವಿಲ್ ಕಮ್ ಇನ್ ಟು ಯೋರ್ ಬೋಟ್ಸ್ ಆ್ಯಂಡ್ ಎವ್ರಿಥಿಂಗ್ ವಿಲ್ ಸೀಸ್. ಇವತ್ತೊಂದು ತೀರ್ಮಾನದಿಂದ ನಾವು ಪ್ರಾರ್ಥನೆ ಮಾಡಿದ್ರೆ, ದೇವರೇ, ಐ ನೋ ಯು ಪುಷ್ಟ್ ಮೀ ದಿಸ್ ಇಯರ್. ಈ ವರ್ಷದಲ್ಲಿ ಅಪ್ಪ ಆರಂಭ, ಅನೇಕ ವಾಗ್ದಾನಗಳು, ಅನೇಕ ಕಾರ್ಯಗಳನ್ನ ಕೊಟ್ಟು ನನ್ನ ಕಳಿಸಿದೆ. ಬಟ್ ಐ ಆಮ್ ಸ್ಟಕ್ ಇನ್ ಬಿಟ್ವೀನ್. ಈ ಒಂದು ಮಧ್ಯದಲ್ಲಿ ಇರುವಂಥ ಸಮಯದಲ್ಲಿ, ಹೆದರಿಕೆಯಾಗಿರುವಂಥ ಈ ಸಮಯದಲ್ಲಿ, ಅಪ್ಪ ನೀನು ನನ್ನ ಬೋಟಲ್ಲಿ ಬಂದ್ಬಿಡು. ಯು ಕಮ್ ಇನ್ ಸೈಡ್ ಆ್ಯಂಡ್ ಸೀಸ್ ಎವ್ರಿಥಿಂಗ್ ಲಾರ್ಡ್ ಅಂತ ಹೇಳಿ ನಾವು ಈ ವೇಳೆ ಪ್ರಾರ್ಥನೆ ಮಾಡಿದೆ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸುವ. ಪ್ರೀತಿಯುಳ್ಳ ಪರಮತಂದೆ ದೇವರೇ, ಈ ವೇಳೆಯಲ್ಲಿ ಸ್ವಾಮಿ ಅಪ್ಪ, ಈ ವರ್ಷವನ್ನು ಆರಂಭಿಸಿ ಸ್ವಾಮಿ. ಈ 2020 ಆರಂಭಿಸುವ ಸಮಯದಲ್ಲಿ ಇಟ್ ವಾಸ್ ಸಚ್ ಅ ಜಾಯ್. ವಿ ಸ್ಟಾರ್ಟೆಡ್ ಆಫ್, ಬಟ್ ಇನ್ ಬಿಟ್ವೀನ್ ಆಫ್ ಫಾದರ್, ಮಧ್ಯದಲ್ಲಿ ಅಪ್ಪ ಅನೇಕ ಕಾರ್ಯಗಳ ನಿಮಿತ್ತವಾಗಿ ವಿ ಆರ್ ಸ್ಟಕ್ ಲಾರ್ಡ್. ವಿ ಡು ನಾಟ್ ನೋ ವಾಟ್ ಟು ಡು. ಫೈನಾನ್ಷಿಯಲಿ ವಿ ಆರ್ ಸ್ಟಕ್. ಹಣಕಾಸಿನ ಕಾರ್ಯದಲ್ಲಿ ನಾವು ಹೊಡೆದೋಗಿದ್ದೇವೆ ಅಪ್ಪ. ನಮ್ಮ ಬಿಸ್ನೆಸ್ಸಲ್ಲಿ ಹೊಡೆದೋಗಿದ್ದೇವೆ. ಎದುರುಗಾಲದಲ್ಲಿ ನಾವು ಹೊಡೆದೋಗಿದ್ದೇವೆ. ಅನೇಕ ಕಾರ್ಯಗಳು ಈ ಲಾಕ್ಡೌನ್ ನಿಮಿತ್ತವಾಗಿ ಇಟ್ ಇಸ್ ಜಸ್ಟ್ ಸ್ಟಕ್. ವಿ ಆರ್ ಇನ್ ಬಿಟ್ವೀನ್ ಅಪ್ಪ. ಇರುವಂಥ ಎಲ್ಲ ಬಿರುಗಾಳಿ, ಎದುರುಗಾಳಿಗಳು ಅಧಿಕವಾಗಿರುವುದರಿಂದ ಏನು ಮಾಡೋದು ಅಂತ ಗೊತ್ತಿಲ್ಲದೆ ಭಯಭೀತರಾಗಿ ನಾವು ಇರುವಂಥ ಈ ಸಮಯದಲ್ಲಿ ಅಪ್ಪ, ನಿನ್ನ ಕೃಪೆ, ನಿನ್ನ ಹಸ್ತ ಯೇಸುವೇ, ನೀನು ಸ್ವಾಮಿ ನಮ್ಮ ಬೋಟೊಳಗೆ ಈ ಒಂದು ಸಿಟುವೇಶನ್, ಈ ಒಂದು ಸಮಯದಲ್ಲಿ ನೀನು ಸ್ವಾಮಿ ಪ್ರಸನ್ನತೆಯಾಗಿ ನಮ್ಮೊಳಗೆ ಬರುವಾಗ, ವೆನ್ ಯು ಕಮ್ ಇನ್ ಟು ದ ಬೋಟ್, ಎವ್ರಿಥಿಂಗ್ ವಿಲ್ ಬಿ ಸೀಸ್ಡ್. ಎಲ್ಲವೂ ಸಾಲ್ವ್ ಆಗುತ್ತದೆ ಅಪ್ಪ. ಆ ಸಮಯದಲ್ಲಿ ಸ್ವಾಮಿ ಅಪ್ಪ, ಈ ಕಾರ್ಯಗಳೆಲ್ಲ ಸಾಲ್ವ್ ಆಗೋಕ್ಕೆ ನಾವು ಅನೇಕ ಬೇರೆ ಬೇರೆ ಕಾರ್ಯಗಳನ್ನ ಕೇಳಿದ್ದೇವೆ. ಈ ಕಾರ್ಯನ ಮಾಡಿಬಿಡು, ನಮ್ಗೆ ಹಣ ಕೊಟ್ಬಿಡು, ನಮ್ಗೆ ಈ ಕಾರ್ಯನ ಮಾಡು ಸ್ವಾಮಿ, ನಮಗಿದೆಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಂತ ಕೇಳಿದ್ದೇವೆ. ಆದರೆ ಅಪ್ಪ, ನೀನಲ್ಲಿ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ಪ್ರಾಬ್ಲಮ್ ಸೊಲ್ಯೂಷನ್ ನೀನು ಹಡಗಿನೊಳಗೆ ಬಂದರೆ ದ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಲಾರ್ಡ್. ಅಪ್ಪ, ಆ ಒಂದು ರೆವಲೇಷನ್ ನಮ್ಮೊಳಗೆ ಬರಲಿ ಸ್ವಾಮಿ. ಆ ಒಂದು ಪ್ರಕಟಣೆ ನಮ್ಮೊಳಗೆ ಬರಲಿ. ನೀನು ನಮ್ಮ ಹಡಗಿನೊಳಗೆ ಬಂದುಬಿಟ್ರೆ ಸಾಕು ಅಪ್ಪ. ಇವತ್ತು ಸ್ವಾಮಿ ಆ ಹಡಗಿನೊಳಗೆ ನೀನು ಬಾ ಅಪ್ಪ. ನಮ್ಮ ಹಡಗಿನೊಳಗೆ ನೀನು ಬಂದರೆ ಸಾಕು. ಆ ಭಯಗಳು, ಆ ಇರುವಂಥ ಎಲ್ಲ ಎದುರುಗಾಳಿಗಳು, ಇರುವಂಥ ಎಲ್ಲ ಕಾರ್ಯಗಳು ನಿಂತು ಹೋಗುತ್ತದೆ. ಬಿಕಾಸ್ ಯು ಆರ್ ಆಲ್ ಪವರ್ಫುಲ್ ಲಾರ್ಡ್. ಈ ದಿನದಲ್ಲಿ ಸ್ವಾಮಿ ಅಪ್ಪ, ನಿನ್ನ ಪಾದದಲ್ಲಿ ಕೊಡುತ್ತೆ. ಭಯದಲ್ಲಿರುವಂಥ ಒಬ್ಬೊಬ್ಬರ ಮಕ್ಕಳಿಗೆ ಸ್ವಾಮಿ ಒಂದು ಧೈರ್ಯವನ್ನು ಕೊಡು. ವಾಕ್ಯ ಹೇಳುವ ಪ್ರಕಾರದ ಬಿ ಆಫ್ ಗುಡ್ ಚಿಯರ್, ಡು ನಾಟ್ ಬಿ ಅಫ್ರೇಡ್, ಭಯ ಬೀಳಬೇಡಿ, ಸಂತೋಷವಾಗಿರಿ ಎಂದು ಹೇಳುವ ವಾಕ್ಯದ ನಿಮಿತ್ತವಾಗಿ ಅಪ್ಪ, ಈ ದಿನದಲ್ಲಿ ಹೆದರಿ ಹೋಗಿರುವಂಥ ಭಯದಲ್ಲಿ ಇರುವಂಥ ಮಕ್ಕಳಿಗೆ ಒಂದು ಧೈರ್ಯವನ್ನು ಕೊಡು ಸ್ವಾಮಿ. ಅವರ ಹಡಗಿನಲ್ಲಿ ನೀನು ಬಂದಿದ ಕೂಡಲೇ ಅಪ್ಪ, ನೀನು ಆ ಹಡಗಿನೊಳಗೆ ಇದ್ದೀಯಾ ಅಪ್ಪ. ಆ ಕಾಲದಲ್ಲಿ ಇಟ್ ಟುಕ್ ಟೈಮ್ ಫಾರ್ ಯು ಟು ಕಮ್, ಬಟ್ ನಾವು ಲೆಟ್ ಅಸ್ ರೆಕಗ್ನೈಸ್ ಯು ಆರ್ ಆಲ್ರೆಡಿ ದೇರ್. ನೀನು ನಮ್ಮೊಳಗೆ ಇದೆಯಾ, ನಮ್ಮ ಹಡಗಿನಲ್ಲಿ ಇದೆಯಾ ಎಂಬ ಒಂದು ವಿಷಯವನ್ನು ನಾವು ಅರಿತುಕೊಳ್ಳುವಂತೆ ನಮಗೆ ಕೃಪೆಯನ್ನು ಕೊಡು ಸ್ವಾಮಿ. ಅನೇಕ ಸಮಯದಲ್ಲಿ ನೀನು ಹಡಗಿನಲ್ಲಿ ಇರುವುದನ್ನು ಮರೆತು ಹೋಗಿದ್ದೇವೆ. ಆದರೆ ಇವತ್ತು ಆ ಹಡಗಿನಲ್ಲಿ ಇದೆಯಾ ಎಂಬುದನ್ನು ಸ್ವಾಮಿ ನಮಗೆ ಆ ಒಂದು ಆಲೋಚನೆ, ಆ ಒಂದು ಕಾನ್ಷಿಯಸ್ ಬಂದು ಇದೆಲ್ಲವೂ ಮುಗಿದು ಹೋಗುತ್ತೆ ನಿನ್ನ ವಿಶ್ವಾಸವನ್ನು ಕೊಡಬೇಕೆಂದು ಬೇಡಿಕೊಳ್ತೇವೆ. ನಿನ್ನ ಪಾದದಲ್ಲಿ ಕೊಡುತ್ತೇವೆ ಸ್ವಾಮಿ. ಆಶೀರ್ವದಿಸು. ಇವತ್ತು ಸ್ವಾಮಿ ನೋಡುತ್ತಿರುವಂಥ ಒಂದೊಂದು ಮಕ್ಕಳನ್ನು ಆಶೀರ್ವದಿಸಿ, ಬಲಪಡಿಸಿ, ಕಾದುಕೊಳ್ಳು. ವ್ಯಾಧಿಸ್ಥರಿಗೆ ಸುಖವನ್ನು ಕೊಡು ಅಪ್ಪ. ಅಪ್ಪ, ಈ ವೇಳೆಯಲ್ಲಿ ಸ್ವಾಮಿ ಅವರಿಗೆಲ್ಲ ಅಪ್ಪ ಬೇಕುಗಳನ್ನು ಸಂಧಿಸು. ಎಲ್ಲ ಫೈನಾನ್ಷಿಯಲ್ ಎಲ್ಲ ಕಾರ್ಯಗಳನ್ನು ಅಪ್ಪ ನೀನು ಸಂಧಿಸುವಂಥ ದೇವರಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಬಿಕಾಸ್ ಯು ಆರ್ ಅ ಮೈಟಿ ಗಾಡ್ ಆ್ಯಂಡ್ ವಿ ಆಸ್ಕ್ ಯು ಅಪ್ಪ. ನಿನ್ನನ್ನು ಕೇಳುತ್ತಾ ಇದ್ದೇವೆ. ನೀನು ದೊಡ್ಡ ಕಾರ್ಯಗಳನ್ನು ಮಾಡುವಂಥ ದೇವನಾಗಿರೋದಕ್ಕೆ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿ, ಸ್ತೋತ್ರ, ಗಾನ, ಮಹಿಮೆ ನಿನಗೊಬ್ಬರಿಗೆ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್. ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದವಾಗಿದ್ದರೆ ನಮಗೆ ಫೋನ್ ಮಾಡಿ. ಖಂಡಿತವಾಗಿ ನಿಮಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ.